ಕೆತ್ತಿರ್ತಾರ. ಒಂದು ಮುಖ ಇರ್ತದ, 4 ಕಾಲು ಇರ್ತಾವ. ಮುಂದಿನ 2 ಕೈಯ, ಹಿಂದಿನ 2 ಕಾಲ, ಅದ್ರ ಹಿಂದೊಂದು ಬಾಲ್ ಇರ್ತದೆ. ಅವಷ್ಟು ಕೂಡಿದ್ರ 6. ಆ ಆಮಿ ಏನ್ ಮಾಡ್ತದಪ್ಪ ಅಂತಂದ್ರ, ಆ ಆಮಿಗೆ ಏನಾದರೂ ನೀವು ನೋಡಿದ್ರೆ ಅದಕ್ಕೆ ಆಪತ್ತು ಬಂತು ಅಂತಂದ್ರ ಆಮಿ ತನ್ನ 6 ಅಂಗಗಳನ್ನು ಒಳಗ ಜಕ್ಕೊಂಡು ಆರಾಮ ಕೂತು ಬಿಡ್ತದೆ. 6 ಅಂಗಗಳನ್ನು ಒಳಗೆ ಎಳ್ಕೋತು ಅಂತಂದ್ರ ಅವಾಗ ನೀವು ಆಮಿ ಮ್ಯಾಲ ಟ್ರಕ್ ಹಾಯಿಸೋದು ಏನೂ ಆಗಂಗಿಲ್ಲ. ಅದಕ್ಕೆ ಟ್ರಕ್ ಆನಿ ಕಾಲ ಇಟ್ಟು ತುಳಿಸೋದ್ರಪ್ಪ ಅಂತಂದ್ರೆ ಏನೂ ಆಗಂಗಿಲ್ಲ. ಅಷ್ಟು ಬಲಿಷ್ಠತೆ ಬರ್ತದೆ. ಅಂದ್ರೆ ಅದರ ತಿಳುವಳಿಕೆ ಏನಪ್ಪ ಅಂತಂದ್ರ, ಈ ಮನುಷ್ಯನಲ್ಲಿಯೂ ಕೂಡ 6 ವೈರಿಗಳದ. ಮನುಷ್ಯನ ಸರ್ವನಾಶಕ್ಕೆ ಕಾರಣ ನಮ್ಮಲ್ಲಿ 6 ಮಂದಿ ವೈರಿಗಳದ. ಆ 6 ಮಂದಿ ವೈರಿಗಳು ಯಾರಪ್ಪ ಅಂತಂದ್ರೆ, ಒಂದು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಅಂತಕ್ಕಂಥ 6 ವೈರಿಗಳ ಸಂಕೇತವೇ ಆ ಆಮೆಯ ಚಿತ್ರ. ಇವು ನಮ್ಮಲ್ಲಿ ತುಂಬಿಕೊಂಡವು. ಸ್ವಲ್ಪ ಇವು ನಮ್ಮಲ್ಲಿ ತುಂಬಿಕೊಂಡವು. ಅದಕ್ಕೆ ಇವು ಬಗ್ಗಿಸ್ಬಿಡ್ಸಂಗಿಲ್ಲ, ಎಲ್ಲಿ ಯಾರನ್ನೂ ಮಾತಾಡಿಸೋಗಿಲ್ಲ. ಯಾಕಂದ್ರೆ ನಾನೇ ಶ್ರೇಷ್ಠ, ನನಗಿಂತ ಶ್ರೇಷ್ಠ ಯಾರು ಇಲ್ಲ. ಅದಕ್ಕ ಈ 6ಗಳನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರ, ಇವು ನಮ್ಮ ಹತೋಟಿ ಒಳಗೆ ಇಟ್ಕೋಬೇಕು. ಆಮೇಲೆ ಹೆಂಗ ಅದನ್ನ ಸಂಪೂರ್ಣವಾಗಿರ್ತಕ್ಕಂಥ ಅಂಗಗಳನ್ನು ಒಳಗೆ ಎಳ್ಕೊಂಡು ಕೂಡ್ತದ, ಹಂಗ ಈ 6ಗಳನ್ನ ನಮ್ಮ ಅಂತರೊಳಗೆ ನಾವು ಬಚ್ಚಿಟ್ಕೊಂಡು ನಮ್ಮ ಹತೋಟಿ ಒಳಗೆ ಇಟ್ಕೊಂಡು ಕೂತೇವು ಅಂತಂದ್ರ ನಾವು ಬಲಿಷ್ಠರಾಗಿ ಈ ಜೀವನದ ಸಾಯುಜ್ಯ ಪಥವನ್ನ ದಾಟ್ತೀವಿ. ಇಲ್ಲ ಅದನ್ನ 6 ಅಂಗಗಳನ್ನ ಹರಿಬಿಟ್ಟವಪ್ಪ ಅಂತಂದ್ರ ನಮ್ಮ ನಾಶ ಆಗಿ ಹೋಗ್ತದ. ಅದಕ್ಕ ಅವರ ಸಂಕೇತವಾಗಿ ಆಮೆಯನ್ನ ಹಾಕಿರ್ತಾರೆ. ಇನ್ನ ಗಂಟೆ ಜಾಗಟೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಾವು. ಆ ಜಾಗಟೆ ಹೆಂಗ ನಮ್ಮ ಉಸಿರ ಕಾಣದ ಗಾಳಿಯನ್ನು ನಮ್ಮ ದೇಹದೊಳಗೆ ತಗೊಂಡೇವಪ್ಪ ಅಂತಂದ್ರ ನಮ್ಮ ಇಡೀ ದೇಹ ಚೈತನ್ಯಯುಕ್ತವಾಗಿರ್ತದೆ. ನೀವು ಅನ್ಬೋದು, ಆ ಹೋಗ್ತಕ್ಕಂಥ ಆಮ್ಲ ಒಳಗಡೆ ಏನ ಆಮ್ಲ ಐತಲ್ಲ, ಜಲಜನಕ ಮತ್ತು ಆಮ್ಲಜನಕ 2 ಮಿಶ್ರಣಗಳ ರೂಪ ಏನೈತಿ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆದ್ರ ಅದು ಪ್ರತಿ ಹಂತಕ್ಕೂ ಕೂಡ ನಮ್ಮ ದೇಹದೊಳಗೆ ಹೋಗಿ ಅದು ಹೊರಗೆ ಬರ್ತದ, ಚೈತನ್ಯವನ್ನು ಕೊಡ್ತದ. ಹಂಗ ನಮಗೇನು ಅಂಗಗಳದಾವು, ಆ ಅಂಗಗಳಲ್ಲಿ ನಮಗೆ ಕಾಣದೇ ಇರ್ತಕ್ಕಂಥ ತರಂಗಗಳು, ಆ ಗಂಟೆಯ ತರಂಗಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮ್ಮ ದೇಹವನ್ನ ಪ್ರವೇಶ ಮಾಡಿ ಏನ್ ಮಾಡ್ತಾವಪ್ಪ ಅಂತಂದ್ರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಉತ್ತೇಜನ ಮಾಡ್ತಾವ. ಅದಕ್ಕಾಗಿ ಎಲ್ಲರೂ ಪಶ್ಚಿಮ ರೋಗಗಳನ್ನ ಗಂಟೆಯನ್ನು ಬೆಳಿತೀವಿ. ಗಂಟೆಯನ್ನು ಶಕ್ತಿ ಉತ್ಪತ್ತಿ ಆಗ್ತದೆ. ಋಣಾತ್ಮಕ ಶಕ್ತಿಗಳೆಲ್ಲ ಹೋಗಿಬಿಡ್ತಾವ. ಮೈ ಮನಗಳೆಲ್ಲ ಅದರ ಪ್ರಖರತೆಯ ಒಳಗೆ ಹೋಗಿ ನಮಗೆ ಆನಂದ ಉಂಟಾಗ್ತದೆ. ಆ ಕಾರಣದಿಂದಾಗಿ ಆ ದೇವಾಲಯಗಳು ಜಾಗಟಿಯನ್ನು ಕಟ್ಟಿರ್ತಾರೆ. ಇನ್ನ ಶಿಖರ, ಯಾಕೆ ಶಿಖರ ಅಷ್ಟು ಎತ್ತರವಾಗಿ ಐತಿ ಅಂತ ಕೇಳಿದ್ರೆ, ನಾವು ಎಷ್ಟೇ ದೂರದೊಳಗಿದ್ರು ಕೂಡ, ಎಲ್ಲೇ ಇದ್ರು ಕೂಡ ತಲೆ ಎತ್ತಿ ನೋಡಿದ್ರೆ ನಮ್ಮ ಮೊದಲು ಏನು ಕಾಣಬೇಕು ಅಂತಂದ್ರ ದೇವಸ್ಥಾನಗಳ ಶಿಖರಗಳೇ ಕಾಣಬೇಕು. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಶ್ರೀಶೈಲ ಶಿಖರವನ್ನ ನೀವು ನೋಡಿದ್ರಪ್ಪ ಅಂತಂದ್ರೆ ಪುನರ್ಜನ್ಮ ಅನ್ನೋದು ನಿಮ್ಮ ಜನ್ಮಾಂತರಗಳಲ್ಲಿ ಬರಂಗಿಲ್ಲ. ಅಷ್ಟು ಶತಸಿದ್ಧವಾಗಿರ್ತಕ್ಕಂಥದ್ದು. ಅದಕ್ಕೆಲ್ಲ ದೇವಾಲಯಗಳಿಗೆ ಕಳಸ ಪ್ರಾಮುಖ್ಯತೆ ಐತಿ. ಅದರ ಸಂಕೇತವಾಗಿ ನಿಮ್ಮ ಮನೆಯೊಳಗೂ ಕೂಡ ಕಳಸ ಅಂತಕ್ಕಂಥದ್ದು ಐತಿ. ಅಂದ್ರ ಎಲ್ಲಿ ಬೇಕಾಗಿ ನೋಡ್ರಿ, ನೀವು ಮನೆಯೊಳಗ ಮನೆ ಹೊರಗ ಎಲ್ಲಿ ಎಲ್ಲಾ ಕಡೆ ಎಲ್ಲಿ ಏನು ತುಂಬಿಕೊಳ್ತಪ್ಪ ಅಂತಂದ್ರ ಭಗವಂತನ ನಾವು ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ನಾವು ಎಲ್ಲ ನಮ್ಮ ಸುತ್ತುತ್ತೇವೆ. ಅಂದ್ರೆ ದೇಹವೇ ದೇವಾಲಯ
ಏನಾಯ್ತು? ಮನಿಯೊಳಗ ದೇವಾಲಯ ಬಿಟ್ಟು ಇಡೀ ಮನಿಯೊಳಗ ಒಂದು ದೇವಾಲಯ ಅಂದ್ರೆ ಜಗಲಿ ಅಂತ ಮಾಡಿರ್ತೀರಿ. ಆ ಮನೆಯ ಅಂದ್ಕೂಳೆ ಮತ್ತ ಇಡೀ ಊರಿಗೆ ದೇವಾಲಯಗಳದಾವು. ಇಡೀ ಊರಿನ ದೇವಾಲಯಗಳ ಲೆಕ್ಕ ಹಾಕಲಪ್ಪ ಅಂತಂದ್ರೆ ತಾಲೂಕೊಳಗೆ ಎಷ್ಟು, ಜಿಲ್ಲಾದೊಳಗೆ ಎಷ್ಟು, ರಾಜ್ಯದೊಳಗೆ ಎಷ್ಟು, ದೇಶದೊಳಗೆ ಎಷ್ಟಪ್ಪ ಅಂತಂದ್ರ ಇಡೀ ದೇಶವೇ ಒಳಗೊಂಡಿರ್ತಕ್ಕಂಥ ಭಾರತ ಅಂತಕ್ಕಂಥ ಒಂದು ಮಂದಿರ. ನಾವೆಲ್ಲ ಏನ್ ಮಾಡಕತ್ತೀವಿ ನಮಗೆ ಹಿತ್ತಲ ಗಿಡ ಹದ್ದಲ್ಲ. ಯಾಕಂದ್ರೆ ದೇವಸ್ಥಾನಗಳು ದೇವಾಲಯಗಳೆಲ್ಲ ಹೆಚ್ಚಾಗಿ ನಮ್ಗೆ ಏನಾಗ್ಬಿಟ್ಟದ ಅವುಗಳ ಮಹತ್ವ ಕಡಿಮೆ ಅಂತ ನಾವು ತಿಳ್ಕೊಳಕತ್ತೀವಿ. ಆದ್ರ ಒಂದು ವಿಪರ್ಯಾಸ ಏನು ಅಂತಂದ್ರ ನಮ್ಮ ದೇವಾಲಯಗಳ ಸಂಖ್ಯೆ ಹೆಚ್ಚಾದ್ರೂ ಕೂಡ ನಮ್ಮಲ್ಲಿ ಭಕ್ತಿ ಕಡಿಮೆ ಆಗತ್ತೆ. ಆದ್ರ ವಿಶ್ವದ ಜಗತ್ತಿನ ಮೂಲೆಯೊಳಗ ಭಾರತದ ಭವಿಷ್ಯವನ್ನ ತಲೆ ಮೇಲೆ ಹೊತ್ತು ಯಾರು ನಡೆಸಲತ್ತಾರಪ್ಪ ಅಂತಂದ್ರೆ ವಿದೇಶಿಗರು ನೋಡ್ರಿ. ಅವ್ರು ನಮ್ಮ ದೇಶಕ್ಕೆ ಬರ್ಬೇಕಾಗಿತ್ತಪ್ಪ ಅಂತಂದ್ರ ತಮ್ಮ ಪಾದರಕ್ಷೆಗಳನ್ನ ಅವ್ರ ದೇಶದೊಳಗೆ ಬಿಟ್ಟು ಬರ್ತಾರ. ಯಾಕ ಅಂತ ಕೇಳಿದ್ರ ಅವರು ಹೇಳ್ತಾರೆ, ಅವರು ವಿದೇಶಿಗರಿಗೆ ಪ್ರಶ್ನೆ ಮಾಡಿದ್ರಂತ ಅವ್ರು, ಅಲ್ಲ ನೀವು ಭಾರತಕ್ಕೆ ಬರ್ಬೇಕಾದ್ರೆ ಪಾದರಕ್ಷೆಗಳನ್ನ ಯಾಕೆ ಹಾಕೊಂಡ್ ಬರಂಗಿಲ್ಲ ಅಂತ ವ್ಯಕ್ತಿ ಕೇಳದಂತ. ಅವ್ರು ಬರಗಾಲ ತಿರುಗಾಡ್ತಾರೆ. ಅವ್ರು ಹೇಳದ್ರಂತ, ನಿಮ್ಮ ಮನಿ ಇರ್ತದ, ಮನಿಯೊಳಗ ದೇವರ ಕೋಣೆ ಅಂತ ಇರ್ತದ. ಆ ದೇವರ ಕೋಣೆಯೊಳಗೆ ನೀವೇನಾದ್ರೂ ಪಾದರಕ್ಷೆಗಳನ್ನ ಹಾಕೊಂಡು ಹೋಗ್ತೀರಿ ಅಂತ ಕೇಳಿದ್ರು. ಇಲ್ಲ, ನಾವು ಹಾಕೊಂಡು ಹೋಗಂಗಿಲ್ಲ. ಯಾಕ? ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಆ ಸ್ಥಳದೊಳಗ ನಾವು ಮಡಿಯಿಂದ ಹೋಗಬೇಕಾಗ್ತದೆ ಅಂತ ಹೇಳಿದಾಗ ಅಂತ ವಿದೇಶಿಗಳು ಹೇಳಿದ್ರಂತ, ಭಾರತ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂಥ ಭೂಮಿ. ಇಡೀ ಭಾರತವೇ ದೇವ ಮಂದಿರ. ಈ ಮಂದಿರವನ್ನ ಪ್ರವೇಶ ಮಾಡ್ಬೇಕಾದ್ರ ನೀವು ಹ್ಯಾಂಗ ನಿಮ್ಮ ಮನೆಯೊಳಗ ಶುಚಿರ್ಭೂತರಾಗಿ ಹೋಗ್ತೀರಿ, ಹಂಗ ನಾವು ಈ ದೇಶವನ್ನ ಪ್ರವೇಶ ಮಾಡ್ಬೇಕಾದ್ರ ನಮ್ಮ ಎಲ್ಲಾ ಮೈಲಿಗೆ ಮುರ್ಜಟ್ಟಗಳನ್ನ ನಮ್ಮ ದೇಶದೊಳಗೆ ಬಿಟ್ಟು ಪವಿತ್ರ ಆತ್ಮರಾಗಿ ನಾವು ಭಾರತವನ್ನ ಪ್ರವೇಶ ಮಾಡ್ತೀವಿ ಅಂತ ಹೇಳಿದ್ರು. ಅಂತ ಸಂಪತ್ಭರಿತವಾಗಿರ್ತಕ್ಕಂಥ ದೇಶ ನಮ್ಮದು. ಅದಕ್ಕೆ ನಮ್ಮ ದೇಶದೊಳಗ ಗುರು, ಲಿಂಗ, ಜಂಗಮ, ತಾಯಿ, ದೇವಿ ಎಷ್ಟು ಪವಿತ್ರರದಾರ, ಎಷ್ಟು ಅವಶ್ಯಕತೆ ಅದಾರ ಅನ್ನೋದು ಸಣ್ಣದೊಂದು ದೃಷ್ಟಾಂತ ಹೇಳಿ ಮುಗಿಸ್ತೀವಿ. ಸ್ವಲ್ಪ ಎಲ್ಲರೂ ಯಾಕೋ ಬೇಸರ ಆದಂಗೆ ಕಾಣಿಸ್ತಾರೆ. ಒಂದು 2 ನಿಮಿಷ ಆ ಶಾಂಭವಿಯ ಸ್ಮರಣೆಯನ್ನು ಮಾಡೋದು. ಯಾಕಂದ್ರೆ ನನಗಿಲ್ಲಿ ಮಾತಾಡಕ್ ಹಚ್ಚಿರಿ, ನೀವು ಅಲ್ಲಿ ನೀವೇ ಮಾತಾಡಕತ್ತೀರಿ. ನಮ್ಮ ಆಯುಗಳು ತಾಯಿಗಳೆಲ್ಲ ಬಹುಶಃ ಮನಿ ಒಳಗೆ ಮಾತಾಡೋ ಟೈಮ್ ಸಿಕ್ಕಂಗೆ ಕಾಣಲ್ಲ. ಅಷ್ಟು ಮಾತುಗಳೆಲ್ಲ ಇಲ್ಲೇ ಮಾತಾಡಿರ್ತಾರೆ. ಮತ್ತು ನೀವು ಮಾತಾಡೋದಾದ್ರೆ ನನಗೆ ಯಾಕೆ ಮಾತಾಡಕತ್ತೀರಿ? ಏನು ನಡೆದಿರ್ತದ ಅದರೊಳಗೆ ತಲೀಲಾಗ್ಲಿ. ಅಂದ್ರೆ ಶಿವನಾಮ ನುಡಿಗಳನ್ನು 1-2 ನುಡಿಗಳನ್ನ ಕಿವಿಯೊಳಗೆ ಹಾಕೊಂಡ್ರಪ್ಪ ಅಂತಂದ್ರ ಪವಿತ್ರ ಆಗ್ತೀರಿ ನೀವು. ಅದಕ್ಕೆ ನುಡಿಗಳನ್ನ ಕೇಳಬೇಕು. ಸಣ್ಣದಾಗಿರ್ತಕ್ಕಂಥ ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ಯಾಕಂದ್ರೆ ನಾವು ಮನುಷ್ಯ ಹೋಗ್ಬೇಕಾಗ್ಯದ. ಒಬ್ಬರು ಶಂಕರಾಚಾರ್ಯರು ಭಾರತಕ್ಕ ಭಗವಂತನ ಇರುವಿಕೆಯನ್ನ ತೋರಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಯಾರು ಅಂತ ಕೇಳಿದ್ರ ಶಂಕರಾಚಾರ್ಯರು. ಆ ಶಂಕರಾಚಾರ್ಯರು ಹೆಂಗಿದ್ರಪ್ಪ ಅಂತ ಕೇಳಿದ್ರ ಅವರು ದಿನಾಲು ಒಂದು ಮನೆಗೆ ಮಾತ್ರ ಭಿಕ್ಷೆ ಕೊಡ್ತಿದ್ರು. 2 ಲಕ್ಷ ಕೊಡ್ರಿ ಹೆಂಗದ ನಾವು ಹೇಳ್ತೀವಲ್ಲ, ದಿನಕ್ಕೆ ಒಂದೇ ಮನೆ. ಆ ಮನೆಯವರು ನೀಡಿದ್ರು ಅಂತಂದ್ರೆ ಎಷ್ಟು ನೀಡ್ತಾರ ಅಷ್ಟನ್ನೇ ಸೇವಿಸೋದು. ಒಂದು ವೇಳೆ ಅವರು ನೀಡಲಿಲ್ಲ ಅಂತಂದ್ರ ಮರುದಿನದವರೆಗೆ ಅವ್ರ ಉಪವಾಸ. ಇದಕ್ಕ ಅಯಾಚಿತ ಭಿಕ್ಷೆ ಅಂತ ಕರೀತಾರೆ. ನಮ್ಮ ದೇಶದೊಳಗ ಅಯಾಚಿತ ಭಿಕ್ಷೆಯನ್ನು ಯಾರ್ಯಾರು ಮಾಡ್ತಿದ್ರು ಅಂತ ಕೇಳಿದ್ರ ಒಂದು ಶಂಕರಾಚಾರ್ಯರು ಮಾಡ್ತಿದ್ರು. ಅವ್ರನ್ನ ಬಿಟ್ರ ಬಾಳೆಹೊನ್ನೂರು ಪೀಠದ ಮಹಾನ್ ಜಗದ್ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ವೀರ ಗಂಗಾಧರ ಶಿವಾಚಾರ್ಯ ಭಗವತ್ಪಾದಗಳು ಮಾಡ್ತಿದ್ರು. ಅವ್ರನ್ನ ಬಿಟ್ರ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಮಾಡ್ತಿದ್ರು. ಇದಕ್ಕೆ ಅಯಾಚಿತ ಭಿಕ್ಷೆ ಅಂತ ಕರೀತಾರೆ. ಏನೋ ಅಯಾಚಿತ ಭಿಕ್ಷೆ ಅಂತಂದ್ರ ಒಂದು ದಿನಕ್ಕ ಒಂದು ಮನೆಗೆ ಹೋಗುದು, ಅವ್ರು ಕೊಟ್ಟಷ್ಟನ್ನೇ ಸೇವನೆ ಮಾಡುದು, ಕೊಡದೇ ಇದ್ರ ಮರುದಿನದವರೆಗೆ ಕಾಯುವುದು.
ಆ ಭಿಕ್ಷೆಯನ್ನು ಅವರು ಮಾಡಿ ಸೇವನೆಯನ್ನು ಮಾಡ್ತಿದ್ರು. ಶಂಕರಾಚಾರ್ಯರು ಒಬ್ಬಕ್ಕೆ ತಾಯಿ ಮನೆಗೆ ಭಿಕ್ಷೆಗಾಗಿ ಹೋದ್ರು. ಶಂಕರಾಚಾರ್ಯರು ಸ್ನಾನವನ್ನ ಮಾಡಿ ಗಂಗಾ ನದಿಯೊಳಗೆ ಸ್ನಾನವನ್ನ ಮಾಡಿಕೊಂಡು ಒಬ್ಬಕ್ಕೆ ತಾಯಿ ಮನೆಗೆ ಭಿಕ್ಷಾಕ್ ಹೋದ್ರು. ಭಿಕ್ಷಾಕ್ ಹೋದ ಕೂಡಲೇ ಆಕೆ ಹೆಂಗ ಮನೆತನ ಇರ್ತಪ್ಪ ಅಂತಂದ್ರೆ ಮನೆ ಶಿವನ ಮನೆ ಸಿದ್ಧರ ಮಠ ಏನೇನೇನೇನೇನೋ ಇದ್ದಿದ್ರು. ಜಳ ಮನೆ, ಯಾಕಂದ್ರ ಆಕಿನೇ ಭಿಕ್ಷಾ ಬೇಡ್ತಿರ್ತಕ್ಕಂಥ ಮನೆ ಅವು. ಅಂಥ ಮನೆ ಮುಂದೆ ಹೋಗಿ ಇವಳು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಭಿಕ್ಷೆಯನ್ನ ಬೇಡದು. ಯಾರೋ ಭಿಕ್ಷೆ ಬೇಡಗತ್ತಾರಂತ ಆ ತಾಯಿ ಒಳಗಿನಿಂದ ಬಂದು ನೋಡ್ತಾಳ. ಮಹಾತ್ಮರನ್ನು ನೋಡಿದ ಕೂಡಲೇ ಮನಸ್ಸು ಕರಗದಾಗಿ ಭಿಕ್ಷಾ ನೀಡಬೇಕನ್ನೋ ಭಾವ ಬಂತು. ಒಳಗೆ ಹೋಗಿ ಹುಡುಕಾಡಿ ನೋಡ್ತಾಳ, ಮನೆಯೊಳಗೆ ಏನೇನೇನೇನೇನೂ ಇಲ್ಲ. ಆ ಕ್ಷಣಕ್ಕೆ ಒಂದು ಕ್ಷಣ ಹಾಕಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬಹಳಷ್ಟು ಮನಸ್ಸ ಜಿಗುಪ್ಸೆಗೊಂಡು ಎಂಥ ಪರಿಸ್ಥಿತಿ ಬಂದದಪ್ಪ. ಒಬ್ಬ ಮಹಾತ್ಮ, ಒಬ್ಬ ಪುಣ್ಯಾತ್ಮ, ಒಬ್ಬ ಯೋಗಿ, ಒಬ್ಬ ಮುನಿ ನನ್ನ ಬಾಗಲ್ತನ ಬಂದು ಭಗವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಅವನಿಗೆ ಕುಡಕ ಏನೇನೋ ಒಂದು ಗಂಜಿನೂ ಇಲ್ಲವ ನನ್ನ ಮನೆಯೊಳಗಂತ ವ್ಯಥೆ ಪಡಕತ್ತಿದ್ದು. ಆಕೆ ಬಂದು ಮಾತ್ರ ಬಾಗಲದೊಳಗ ಮುಖ ಸಣ್ಣ ಮಾಡಿ ನಿಂತು ಶಂಕರಾಚಾರ್ಯ ಕೇಳ್ತಾರ, ಯಾಕೆ ತಾಯಿ ಅಂತ ಕೇಳಿದ್ಯಪ್ಪ, ನಿನಗೆ ಭಿಕ್ಷೆ ನೀಡಕ್ಕೆ ನನ್ನ ಮನೆಯೊಳಗೆ ಏನೂ ಇಲ್ಲ ತಂದೆ ಅಂತಂದಾಗ, ನಂಗಡ್ವ ತಾಯಿ ನೋಡು ಮನೆಯೆಲ್ಲ ಹುಡುಕ್ಯಾಡು, ಪ್ರಯತ್ನ ಮಾಡು, ಏನಾದರೂ ಸಿಕ್ಕರೆ ನನಗೆ ಹಾಕು. ನೀ ಇವತ್ತು ಭಿಕ್ಷೆ ನನಗೆ ಹಾಕಲಿಲ್ಲ ಅಂತಂದ್ರ ನಾಳಿನವರೆಗೂ ಕೂಡ ನಾನು ಉಪವಾಸ ಇರಬೇಕಾಗುತ್ತೆ ತಾಯಿ ಅಂತಂದಾಗ ಮತ್ತಾಕೆ ತಲ್ಲಣಗೊಂಡು ಇಡೀ ಮನೆಯನ್ನ ಎಲ್ಲ ಸಂಧಿ ಮಂದಿ ಗಡಿಗೆ ಎಲ್ಲಾನು ಕೈ ಹಾಕಿ ನೋಡೋದು ಏನೇನೇನೇನು ಇದ್ದಿದ್ದಿಲ್ಲ. ಕೊನೆಗೆ ಒಂದು ಮಾಡಿತ್ತು ಸಾಣದು, ಮಾಡಿದ್ರೆ ಕಪಾಟ, ಸಾಣದ ಕಿಟಕಿ. ಆ ಕಿಟಕಿ ಒಳಗ ದೃಷ್ಟಿ ಹೋಯ್ತು. ಆ ಕಿಟಕಿ ಒಳಗ ದೃಷ್ಟಿ ಹೋದ ಕೂಡಲೇ ಅದು ಎಷ್ಟೋ ದಿವಸಗಳದ್ದು ಒಂದು ನೆಲ್ಲಿಕಾಯಿ ಇತ್ತು. ನೆಲ್ಲಿಕಾಯಿ, ಆ ನೆಲ್ಲಿಕಾಯಿ ಹೆಂಗಿತ್ತಪ್ಪ ಅಂತಂದ್ರೆ ಒಣಗಿತ್ತವು ಕೂಡ, ಬಹಳ ದಿನದಿತ್ತವು, ಒಣಗಿತ್ತು. ಆದ್ರೆ ಅವ್ರು ಕೈ ಹಾಕಿದ್ರು ಮನಸ್ಸು ಹಿಂಜರಿತ್ತು. ಇಂಥದ್ದನ್ನ ಪುಣ್ಯಾತ್ಮರಿಗೆ ನ್ಯಾಯ ಕೊಡ್ಬೇಕಪ್ಪ ಅಂತ ಮನಸ್ಸು ಹಿಂಜರಿತು. ಮಾತು ನೋಡಿ ಬಾಗದಾಗ ಬಂದು, ತಾಯಿ ನೀನು ಏನು ನೋಡಿದಿ, ಏನು ನೀಡಬೇಕಂತ ಮಾಡಿದಿ, ಅದನ್ನೇ ನೀಡುತ್ತಂದ್ರು. ಅದನ್ನೇ ನೀಡು ನನಗೆ. ಯಪ್ಪ ಅದು ನೀಡುವಂಥದ್ದಲ್ಲ, ಅದು ನೀಡುವಂಥದ್ದಲ್ಲ ಅಂತ ಕೇಳಿದ್ರೆ ಹೇಳ್ತಾಳ, ಅದು ತಿನ್ನುವ ವಸ್ತು ಹೌದು ಅಲ್ಲೋ, ತಿನ್ನುವ ವಸ್ತು ಹೌದು ಕರೆ, ಆದ್ರೆ ನೀಡುವಂಥದ್ದಲ್ಲ. ಅದು ಏನಾಕಿರ್ನಾಗ ತಾಯಿ ಸಂತೃಪ್ತಿ ಅಂತಂದು ನೀಡು ಅಂತಂದಾಗ ಅನಿವಾರ್ಯವಾಗಿ ಆ ತಾಯಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಅದನ್ನ ತಂದು ಅವನ ಜೋಳಿಗೆ ಒಳಗೆ ಹಾಕ್ತಾಳೆ. ಅವಾಗ ಶಂಕರಾಚಾರ್ಯ ಬಹಳಷ್ಟು ಆನಂದ ದ್ಯೋತಕರಾಗ್ತಾರೆ, ಬಹಳ ಖುಷಿ ಆಗ್ತದೆ. ಮಹಾತ್ಮ ಮನಸ್ಸಿಗೆ ಹೆಂಗ್ ಇರ್ತದಪ್ಪ ಅಂದ್ರ ವಜ್ರಾದ ಕಠೋರಾಣಿ ಮೃದನಿ ಕುಸುಮ, ವಜ್ರದಷ್ಟು ಕಠಿಣವಾಗಿರ್ತಾರ, ಆದ್ರೆ ಹೂವಿನಗಿಂತೂ ಮೃದುವಾಗಿರ್ತಾರ. ಅವರು ಸಮಯಕ್ಕನುಸಾರವಾಗಿ ಹಂಗಾಗ್ತಾರ. ಅವ್ರ ಮನಸ್ಸು ಅರಳಿ ಬಿಡ್ತು. ಮನಸ್ಸು ಅರಳಕೊಂಡೆ ಅವ್ರು ಏನು ಸಂಕಲ್ಪ ಮಾಡಬೇಕು ಅಂತಂದ್ರ, ಈ ತಾಯಿಯಲ್ಲಿ ಇಷ್ಟು ಭಕ್ತಿ ಐತಿ, ಆದ್ರೆ ಭಗವಂತ ಯಾಕೆ ಇಂಥ ಕಷ್ಟಪಟ್ಟಾನ, ಈಗಿಗೆ ಒಳ್ಳೇದನ್ನ ಮಾಡಬೇಕು ಅಂತ ತಿಳ್ಕೊಂಡು ಆ ಶಂಕರಾಚಾರ್ಯ ಶಕ್ತಿ ಹೆಂಗಿತ್ತಪ್ಪ ಅಂತಂದ್ರ ಅವ್ರ ಮನಸ್ಸು ಮಾಡಿದ್ರು ಅಂತಂದ್ರೆ ಯಾವ ದೇವರನ್ನ ಕರೀತಾರ ಆ ದೇವರ ಆಗಿದ್ದಾಗ ಬಂದು ನಿಲ್ತಿದ್ರು. ಅವ್ರಿಗೆ ಅಂತ ಶಕ್ತಿಯನ್ನು ಪಡೆದಿದ್ರು. ಅದಕ್ಕೆ ತಾಯಿ ಶಾಂಭವಿ ದುರ್ಗೆಯನ್ನ ಸಂಕಲ್ಪ ಮಾಡಿ ಆಕೆ ಸ್ಮರಣೆಯನ್ನ ಮಾಡ್ತಾರ. ಆಕೆ ಸ್ಮರಣೆ ಜೊತೆ ಕನಕ ದ್ವಾರ ಅಂತಕ್ಕಂಥ ಮಹಾಮಂತ್ರವನ್ನು ಪಠಣೆ ಮಾಡಿದ ಕೂಡಲೇ ಸಾಕ್ಷಾತ್ ಲಕ್ಷ್ಮೀನೇ ಅವರು ಮಾಡಿದ್ರು.